ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಐತಿಹಾಸಿಕ ಸಹಬಾಳ್ವೆಯ ಕ್ರಿಸ್ಮಸ್ ಆಚರಣೆ ಹಾಗೂ ನೇತ್ರದಾನ ಜಾಗೃತಿ ಕಾರ್ಯಕ್ರಮ. ಬೀದರ್ ಪ್ರತಿ ವರ್ಷದಂತೆ ಈ ವರ್ಷವೂ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಹತ್ತಿರ ಬೀದರ್ನಲ್ಲಿ ಸಹಬಾಳ್ವೆಯ ಕ್ರಿಸ್ಮಸ್ ಆಚರಣೆ ಹಾಗೂ ನೇತ್ರದಾನ ಜಾಗೃತಿ ಕಾರ್ಯಕ್ರಮವನ್ನು ಡಿಸೆಂಬರ್ 20ರಂದು ಶನಿವಾರ ಸಂಜೆ 6:30 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮದ ಧರ್ಮಗುರುಗಳು, ಜನಪ್ರತಿನಿಧಿಗಳು ಹಾಗೂ ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ಭಾಗವಹಿಸಲಿರುವರು. ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಏಸು ಜನನ ಪ್ರಕರಣ ತೋರಿಸುವ ನಾಟಕ ಅನುಗ್ರಹ ಚರ್ಚ್ ಶಾಲೆ ಹಲ್ಬರ್ಗ ವತಿಯಿಂದ ನೀಡಲಾಗುವುದು ಹಾಗೂ ನೇತ್ರದಾನದ ಜಾಗೃತಿ ಮೂಡಿಸುವುದಾಗಿದೆ. ದೇಶದಲ್ಲಿ ಎಷ್ಟೋ ಜನರು ಕಣ್ಣಿಲ್ಲದೆ ಇದ್ದಾರೆ. ನಾವು ನಮ್ಮ ದೇಹವನ್ನು ತ್ಯಜಿಸಿದ ನಂತರ ನಮ್ಮ ಕಣ್ಣುಗಳು ಮಣ್ಣಿನಲ್ಲಿ ಹೋಗಿ ಹಾಳಾಗುವುದಕ್ಕಿಂತ ಒಬ್ಬ ಕಣ್ಣಿಲ್ಲದ ವ್ಯಕ್ತಿಗೆ ದೃಷ್ಟಿ ನೀಡುವ ಒಳ್ಳೆಯ ಕೆಲಸವಾಗಬೇಕು ಎನ್ನುವುದು ಇದರ ಮೂಲ ಉದ್ದೇಶ. ಕ್ರಿಸ್ಮಸ್ ಆಚರಣೆಯು ವಿಶಿಷ್ಟ ರೀತಿಯಲ್ಲಿ ಆಚರಿಸಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತವಿದೆ. ಇದೇ ಕಾರ್ಯಕ್ರಮದಲ್ಲಿ ಶಿಕ್ಷಣ, ಸಮಾಜ ಸೇವೆ, ವೈದ್ಯಕೀಯ, ಪೊಲೀಸ್ ಮತ್ತು ಕಾನೂನು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆ, ಕಲೆ ಮತ್ತು ಸಾಹಿತ್ಯ ಸೇರಿ ಸುಮಾರು 150 ಜನರಿಗೆ ವಿಶೇಷ ಸನ್ಮಾನ ಮಾಡಲಿದ್ದೇವೆ. ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ನಂತರ ಕ್ರಿಸ್ಮಸ್ ಸಹ ಭೋಜನವನ್ನು ಮಾಡಿಕೊಂಡು ಹೋಗಬೇಕಾಗಿ ಕಾರ್ಯಕ್ರಮದ ಆಯೋಜಕರು ಶ್ರೀ ಮಹಾನ್ಕೋಟೆ ಹಳ್ದಕೇರಿ ಅನುದಿನ ಮಾನವೀಯತೆ ಫೌಂಡೇಶನ್ನಿನ ಅಧ್ಯಕ್ಷರು ಹಾಗೂ ಸದಸ್ಯರು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ಬೀದರ್ ಅವರು ಎಲ್ಲರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಬೀದರ್ ಮಹದ ಜನತೆಗೆ ನಾನು ಮಹಾನ್ಕೋಟೆ ಹಳದಕೇರಿ ಅನುದಿನ ಮಾನವೀಯತೆ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಆಯೋಜಕರು ಮತ್ತು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿಯ ಸದಸ್ಯನಾಗಿರುತ್ತೇನೆ. ಎಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಡಿಸೆಂಬರ್ 20, 12, 2025 ಅಂದರೆ ನಾಳೆ ಶನಿವಾರ ಸಾಯಂಕಾಲ 6:30 ಗಂಟೆಗೆ ಸ್ಥಳ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಎದುರುಗಡೆ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಸಹಬಾಳ್ವೆಯ ಕ್ರಿಸ್ಮಸ್ ಆಚರಣೆ ಹಾಗೂ ನೇತ್ರದಾನ ಜಾಗೃತಿ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ವೇದಿಕೆ ಮೇಲೆ ಎಲ್ಲ ಧರ್ಮದ ಧರ್ಮಗುರುಗಳು ಉಪಸ್ಥಿತರಿರುವರು. ಅದೇ ರೀತಿಯಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದು ಏನೆಂದರೆ ಯೇಸುಕ್ರಿಸ್ತ ಜನನ ಪ್ರಕರಣ ತೋರಿಸುವ ನಾಟಕವನ್ನು ಅನುಗ್ರಹ ಶಾಲೆಯ ವತಿಯಿಂದ ಈ ವೇದಿಕೆ ಮೇಲೆ ಪ್ರದರ್ಶಿಸಲಾಗುವುದು ಮತ್ತು ತಮ್ಮ ಹಲವಾರು ವಿಶಿಷ್ಟ ಒಂದು ಸೇವೆಯನ್ನು ವಿಶಿಷ್ಟ ಕ್ಷೇತ್ರಗಳಲ್ಲಿ ನೀಡಿರುವ ಸುಮಾರು 200ಕ್ಕೂ ಹೆಚ್ಚು ಜನರಿಗೆ ಈ ವೇದಿಕೆ ಮೇಲೆ ಸನ್ಮಾನಿಸಲಾಗುವುದು. ಅವರ ನಿಸ್ವಾರ್ಥ ಸೇವೆಯನ್ನು ನಾವು ಗಮನಿಸಿ ಅವರಿಗೆ ವಿಶಿಷ್ಟ ಸೇವೆಯನ್ನು ನೀಡಿ ಸನ್ಮಾನಿಸುತ್ತಿದ್ದೇವೆ. ಅದರಲ್ಲಿ ಸಮಾಜ ಸೇವೆ, ಶಿಕ್ಷಣ, ವೈದ್ಯಕೀಯ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಪತ್ರಕರ್ತರು, ಪೊಲೀಸ್ ಮತ್ತು ಕಾನೂನು, ಕಲೆ, ಸಾಹಿತ್ಯ ಇತ್ಯಾದಿ ಇವರೆಲ್ಲರನ್ನು ನಾವು ಈ ವೇದಿಕೆ ಮೇಲೆ ಸನ್ಮಾನಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಮಗದೊಮ್ಮೆ ನಿಮಗೆ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮದ ನಂತರ ಇದೇ IBಯಲ್ಲಿ ಕ್ರಿಸ್ಮಸ್ ಸಹಭೋಜನವನ್ನು ಬಂದಂಥ ಎಲ್ಲರಿಗೂ ಏರ್ಪಡಿಸಲಾಗಿದೆ. ತಾವುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬೀದರ್ ವೀರ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನನ್ನ ವಿನಂತಿಸುವುದೇನೆಂದರೆ ಬೀದರ್ ವೀರ ಈ ನ್ಯೂಸನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಮಗದೊಮ್ಮೆ ಹೇಳುತ್ತೇನೆ. ಧನ್ಯವಾದಗಳು.